ಇದು ಒಂದು ಒಂಟಿ ಎತ್ತಿನ ಗಾಡಿ. ಒಂಟಿ ಎತ್ತು ಯೂಸ್ ಮಾಡ್ತಕ್ಕಂಥದ್ದು. ಇದಕ್ಕೆ ಈ ಪೈಪ್ ಹಾಕಲ್ಲ. ಈ ಪೈಪ್ ಯಾಕೆ ಹಾಕಲ್ಲ ಅಂದ್ರೆ ಎತ್ತಿಗೆ ತೊಂದರೆ ಆಗುತ್ತೆ ಅಂತ ಇದನ್ನ ಹಾಕಲ್ಲ. ಇದಕ್ಕೆ ಮರ ಹಾಕ್ತಿವಿ. ಅದು ಮಾತ್ರ ಇದಕ್ಕೆ ಮರ ಬಂದು ನೊಣ ಅಂತ ಹೇಳಿ ಅದನ್ನ ಹಾಕ್ತಿವಿ ನಾವು. ಇದು ಯಾವುದೇ ತರ ತೊಂದರೆ ಇಲ್ದಾಗ ಇಲ್ಲಿ ಪೈಪ್ ಹಾಕಕ್ಕಿಲ್ಲ. ಇಲ್ಲಿ ತೊಂದರೆ ಆಗದಂಗೆ ಎತ್ತಿಗೆ ಏನ್ ಸೈಜ್ ಬೇಕು ನಾವ್ ಇಟ್ಟಿದೀವಿ. ಇಲ್ಲಿ ಒಂದು ಪ್ಲೇವುಡ್ ಹಾಕಿ ಅವ್ರು ಕೂತ್ಕೋತಾರೆ. ಇಲ್ಲ ಅವ್ರಿಗೆ ಏನ್ ಬೇಕು ಕ್ರೇಟ್ ಒಂದು ತರಕಾರಿ ಲೋಡ್ ಮಾಡ್ಲಿಕ್ಕಾಗ್ಲಿ ಒಂದು ಯಾವ್ದಾರು ಅವ್ರಿಗೆ ಅಗ್ರಿಕಲ್ಚರ್ ಪರ್ಪಸ್ಗೆ ಯೂಸ್ ಮಾಡ್ಕೊಳ್ಳಿಕ್ಕೋಸ್ಕರ ಮಾಡಿರ್ತಕ್ಕಂಥದ್ದು ಸರ್ ಇದು ಗಾಡಿ. ಓಕೆ, ಗ್ರೇಟ್ ಗ್ರೇಟ್ ಗ್ರೇಟ್. ಇದನ್ನ ಏನ್ ಸರ್, ಎಷ್ಟು ಲೋಡ್ ಕೆಪಾಸಿಟಿ ಸರ್ ಇದಕ್ಕೆ? ಸರ್ ಇದೊಂದು 600 kg ತನಕ ಹಾಕ್ಬೋದು ಸರ್. 600 kg, 600 ರಿಂದ 800 kg ಕೆಪಾಸಿಟಿ ಸರ್ ಇದು. ಓಕೆ, ಇದು ನೋಡಿ, ಇದು ಒಂಟಿ ಎತ್ತಿನ ಗಾಡಿ ಇತ್ತು. ಎಲ್ಲ ಪಕ್ಕ ನೀಟಾಗಿ ಇದನ್ನು ಫುಲ್ ಕಬ್ಬಿಣಲ್ಲೇ ಮಾಡಿದ್ದಾರೆ. ಫ್ರೇಮ್ ಎಲ್ಲ ಫುಲ್ ಕಬ್ಬಿಣಲ್ಲೇ ಮಾಡಿದ್ದು. ಇಲ್ಲಿ ಫ್ರಂಟ್ ಇದು ಮಾತ್ರ ಬಂದು ಮರದಲ್ಲೇ ಹಾಕ್ತಾರೆ, ಯಾಕಂದ್ರೆ ಅದು ಎತ್ತಿಗೆ ಏನು ತೊಂದರೆ ಆಗಬಾರ್ದು ಅಂತ, ಕಷ್ಟ ಆಗಬಾರ್ದು ಅಂತ. ಮತ್ತೆ ಫ್ರೇಮ್ ಎಲ್ಲ ಕಂಪನಿ ಫುಲ್ ಫ್ರೇಮ್ ಒಂದು ಕಬ್ಬಿಣಲ್ಲೇ ಮಾಡಿದ್ದಾರೆ ಅಲ್ವಾ ಸರ್? ವೀಲ್ ಹೇಳಿ ಸರ್. ಬೈಕ್ ಮ್ಯಾಗ್ ವೀಲ್ ಹಾಕಿದ್ವಿ ಸರ್. ಮ್ಯಾಗ್ ವೀಲ್ ಹಾಕಿದ್ವಿ ಮತ್ತು ಇದಕ್ಕೆ ಹೊಸ ಟೈರ್ ಹಾಕಿದ್ವಿ. ಕಸ್ಟಮರ್ ರಿಕ್ವೈರ್ಮೆಂಟ್ ಏನಿದೆ ಆ ತರ ಮಾಡ್ಕೊಟ್ಟಿದೀವಿ ಸರ್.